ಹಾಯ್ ಅಜ್ಜಿ, ಇವತ್ತಿನಿಂದ ನನಗೆ ಭಗವದ್ಗೀತೆ ಬಗ್ಗೆ ನೀವು ಹೇಳಿಕೊಡುತ್ತೀರಲ್ಲ? ಹೌದು ಕಂದ, ಇವತ್ತಿನಿಂದ ಒಂದೊಂದೇ ಅಧ್ಯಾಯ ಕಲಿಯುವ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನೀವೆಲ್ಲ ನಮ್ಮ ಭಗವದ್ಗೀತೆ ಬಗ್ಗೆ ತಿಳಿದಿರಬೇಕು. ನನಗೆ ತಿಳಿದಷ್ಟನ್ನು ನಿಮಗೆ ತಿಳಿಸುತ್ತೇನೆ. ಇಂದು ನಾವು ಅರ್ಜುನನ ಗೊಂದಲದ ಬಗ್ಗೆ 1ನೇ ಅಧ್ಯಾಯದಲ್ಲಿ ತಿಳಿಯೋಣ. ಅಜ್ಜಿ, ಶ್ರೀಕೃಷ್ಣ ಮತ್ತು ಅರ್ಜುನರು ಯುದ್ಧ ಭೂಮಿಯಲ್ಲಿ ಹೇಗೆ ಮಾತಾಡಿಕೊಂಡರು ಎಂದು ನಾನು ಮೊದಲು ತಿಳಿಯಬಯಸುತ್ತೇನೆ. ಸರಿ, ಹಾಗಾದರೆ ಕೇಳು ಬಾ ಪುಟ್ಟ. ಶ್ರೀಕೃಷ್ಣ ಮತ್ತು ಇತರರ ಮಾತುಕತೆಯ ನಂತರ ಯುದ್ಧವನ್ನು ತಪ್ಪಿಸಲು ವಿಫಲವಾಯಿತು. ಯುದ್ಧ ಭೂಮಿಯಲ್ಲಿ ಸೈನಿಕರು ಒಟ್ಟುಗೂಡಿದಾಗ ಅರ್ಜುನನು ತನ್ನ ರಥವನ್ನು ಎರಡೂ ಸೈನ್ಯಗಳ ನಡುವೆ ಓಡಿಸಲು ಶ್ರೀಕೃಷ್ಣನನ್ನು ಕೇಳಿದನು. ಇದರಿಂದ ಅವನು ಯುದ್ಧಕ್ಕೆ ಸಿದ್ಧವಾಗಿರುವವರನ್ನು ನೋಡುತ್ತಾನೆ. ಯುದ್ಧ ಭೂಮಿಯಲ್ಲಿ ತನ್ನ ಸಂಬಂಧಿಕರು, ಸ್ನೇಹಿತರು ಮತ್ತು ಸೈನಿಕರನ್ನೆಲ್ಲ ನೋಡಿ ಭಯಪಡುತ್ತಾನೆ. ಈ ಯುದ್ಧದಿಂದ ಎಲ್ಲ ಸರ್ವನಾಶವಾಗುತ್ತದೆ ಎಂದು ಕರುಣಾಮಯಿಯಾಗಿ ಆಲೋಚಿಸುತ್ತಾನೆ. ಅಜ್ಜಿ, ಕರುಣಾಮಯಿ ಎಂದರೆ ಏನು? ಕರುಣೆ ಎಂದರೆ ಇಲ್ಲಿ ಅನುಕಂಪವಲ್ಲ ಪುಟ್ಟ. ಇಲ್ಲಿ ಕರುಣೆ ಅಂದರೆ ಯುದ್ಧದಲ್ಲಿ ಇರುವಂತಹ ಜನರನ್ನು ನೋಡಿ ಅವರ ಮುಂದಿನ ಸ್ಥಿತಿಯ ಬಗ್ಗೆ ಆಲೋಚಿಸಿ ಅವರ ನೋವನ್ನು ತನ್ನದೇ ನೋವೆಂದು ಭಾವಿಸುವುದು. ಅರ್ಜುನ ಒಬ್ಬ ವೀರ ಯೋಧ. ಹಲವಾರು ಯುದ್ಧಗಳನ್ನು ಗೆದ್ದವನು. ಯುದ್ಧವೆಂದು ಬಂದ ಮೇಲೆ ಅಲ್ಲಿ ಸಾವು ನೋವು ನಿಶ್ಚಿತ. ಹಾಗಾಗಿ ಅದನ್ನು ನೆನೆಸಿ ದುಃಖದಿಂದ ತನ್ನ ರಥದ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಈ ಹೋರಾಟದಿಂದ ತಮ್ಮವರನ್ನೆಲ್ಲ ಕಳೆದುಕೊಂಡು ಏನು ಪ್ರಯೋಜನ ಎಂದುಕೊಳ್ಳುತ್ತಾ ಏನು ಮಾಡಬೇಕೆಂದು ಆತನಿಗೆ ತಿಳಿಯಲಿಲ್ಲ. ಅಜ್ಜಿ, ನಾನು ಅರ್ಜುನನನ್ನು ದೂಷಿಸುವುದಿಲ್ಲ. ನನಗೆ ಈ ಯುದ್ಧವೆಲ್ಲ ಇಷ್ಟವಾಗುವುದಿಲ್ಲ. ಜನರು ಏಕೆ ಜಗಳವಾಡುತ್ತಾರೆ? ಈ ಯುದ್ಧಗಳೆಲ್ಲ ಏಕೆ ಅಜ್ಜಿ? ಜೈ, ಯುದ್ಧ ಎರಡು ದೇಶಗಳ ನಡುವೆ ಮಾತ್ರವಲ್ಲ, ಎರಡು ಜನರ ನಡುವೆ ಕೂಡ ನಡೆಯುತ್ತದೆ. ಅಂದರೆ ಸಹೋದರ ಸಹೋದರಿಯರ ನಡುವೆ ಜಗಳಗಳು, ಗಂಡ ಹೆಂಡತಿಯ ನಡುವಿನ ಜಗಳ, ಸ್ನೇಹಿತೆಯರ ನಡುವಿನ ಜಗಳ, ನೆರೆಹೊರೆಯವರ ನಡುವಿನ ಜಗಳ. ಇದಕ್ಕೆಲ್ಲ ಮುಖ್ಯ ಕಾರಣ ಸ್ವಾರ್ಥ ಮತ್ತು ಆಸೆಗಳು. ಹೆಚ್ಚಿನ ಯುದ್ಧಗಳು ಸ್ವಾಧೀನ ಮತ್ತು ಶಕ್ತಿಗಾಗಿ ನಡೆಯುತ್ತದೆ. ಆದರೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು. ಎರಡೂ ಕಡೆಯ ಜನರು ಸಮಸ್ಯೆಯನ್ನು ನೋಡಿ ಶಾಂತಿಯುತವಾಗಿ ಒಪ್ಪಂದವನ್ನು ರೂಪಿಸಿ ಸಮಸ್ಯೆಯನ್ನು ಬಗೆಹರಿಸಬಹುದು. ನಮ್ಮ ಪವಿತ್ರ ಪುಸ್ತಕಗಳು ಹೇಳುತ್ತದೆ, ಯಾರ ಮೇಲೂ ಹಿಂಸೆ ಮಾಡಬಾರದು. ವಿನಾಕಾರಣ ಹತ್ಯೆಯು ಎಲ್ಲ ವಲಯಗಳಲ್ಲಿ ಶಿಕ್ಷಾರ್ಹವಾಗಿದೆ. ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಹಕ್ಕುಗಳಿಗಾಗಿ ಹೋರಾಡು, ಆದರೆ ಅನಗತ್ಯವಾಗಿ ಕೊಲ್ಲಲು ಅಲ್ಲ ಎಂದು ಹೇಳುತ್ತಾರೆ. ಈ ಯುದ್ಧ ಘೋಷಿತ ಹಕ್ಕುಗಳಿಗಾಗಿ ಹೋರಾಡುವುದು. ಇದು ಒಬ್ಬ ಯೋಧನ ಮುಖ್ಯ ಕರ್ತವ್ಯವಾಗಿದೆ. ಭೂಮಿಯಲ್ಲಿ ಶಾಂತಿ ಹಾಗೂ ಕಾನೂನಿನ ಸುವ್ಯವಸ್ಥೆ ಸ್ಥಾಪಿಸಲು ಯುದ್ಧ ಇಲ್ಲಿ ಅನಿವಾರ್ಯವಾಗಿದೆ. ನಾವು ಮನುಷ್ಯರು, ನಮ್ಮ ಒಳಗೂ ಯುದ್ಧಗಳು ನಡೆಯುತ್ತದೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಗಳು ಯಾವಾಗಲೂ ಜಗಳವಾಡುತ್ತಿರುತ್ತದೆ. ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳನ್ನು ಕೌರವರು ಇಲ್ಲಿ ಪ್ರತಿನಿಧಿಸುತ್ತಾರೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನೇ ಅರ್ಜುನನಿಗೆ ಹೇಳಿದ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಆಲೋಚನೆಗಳು ಪರಸ್ಪರ ಹೋರಾಡುವ ಕತೆ ಇಲ್ಲಿದೆ.
ನಾವೀಗ ಆ ಕಥೆಯ ಒಂದು ಭಾಗವನ್ನು ಕೇಳೋಣ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಈ ಕಥೆಯ ಶೀರ್ಷಿಕೆ ಶ್ರೀ ಸತ್ಯವಂತ. ಒಂದು ಊರಿನಲ್ಲಿ ಒಬ್ಬ ಮಹಾನ್ ಸನ್ಯಾಸಿ ವಾಸಿಸುತ್ತಿದ್ದರು. ಸತ್ಯವನ್ನು ಹೇಳುವುದರಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಸುಳ್ಳು ಹೇಳುವುದಿಲ್ಲ ಎಂದು ಪ್ರತಿಜ್ಞೆ ತೆಗೆದುಕೊಂಡಿದ್ದರು. ಹಾಗಾಗಿ ಇವರನ್ನು ಶ್ರೀ ಸತ್ಯವಂತ ಎಂದು ಜನರು ಜನಪ್ರಿಯವಾಗಿ ಕರೆಯುತ್ತಿದ್ದರು. ಅವರನ್ನು ಅಲ್ಲಿಯ ಸಮುದಾಯವು ನಂಬುತ್ತಿತ್ತು. ಅವರು ಆಧ್ಯಾತ್ಮಿಕ ವಿಷಯವನ್ನು ಅಭ್ಯಾಸ ಮಾಡಿದ್ದರು. ಈ ಸನ್ಯಾಸಿ ಹಳ್ಳಿಯ ಹೊರಗೆ ಕಾಡಿನಲ್ಲಿ ವಾಸಿಸುತ್ತಿದ್ದರು. ಒಂದು ಸಂಜೆ ಒಬ್ಬ ದರೋಡೆಕೋರನು ಒಬ್ಬ ವ್ಯಾಪಾರಿಯನ್ನು ದೋಚಲು ಮತ್ತು ಕೊಲ್ಲಲು ಬೆನ್ನಟ್ಟುತ್ತಿದ್ದನು. ವ್ಯಾಪಾರಿ ಪ್ರಾಣಕ್ಕಾಗಿ ಓಡುತ್ತಿದ್ದ. ದರೋಡೆಕೋರನಿಂದ ತಪ್ಪಿಸಿಕೊಳ್ಳಲು ವ್ಯಾಪಾರಿ ಕಾಡಿನ ಕಡೆಗೆ ಓಡಿದನು. ಏಕೆಂದರೆ ಕಾಡು ತುಂಬ ಸುರಕ್ಷಿತವಾದ ಜಾಗ. ದರೋಡೆಕೋರನಿಗೆ ಕಂಡುಹಿಡಿಯಲು ಯಾವುದೇ ಮಾರ್ಗವಿಲ್ಲ ಎಂದು ಆತ ಅಂದುಕೊಂಡನು. ಆದರೆ ವ್ಯಾಪಾರಿ ಹೋದ ದಿಕ್ಕನ್ನು ಸನ್ಯಾಸಿ ನೋಡಿದನು. ದರೋಡೆಕೋರನು ಸನ್ಯಾಸಿ ಇದ್ದೆಡೆ ಬಂದು ಗೌರವ ಸಲ್ಲಿಸಿದನು. ಸನ್ಯಾಸಿ ಸತ್ಯವನ್ನೇ ಹೇಳೋದು ದರೋಡೆಕೋರನಿಗೆ ತಿಳಿದಿತ್ತು. ಹಾಗಾಗಿ ಸನ್ಯಾಸಿಯೊಂದಿಗೆ, ಇಲ್ಲಿ ಯಾರಾದರೂ ಓಡಿ ಹೋಗುವುದನ್ನು ನೀವು ನೋಡಿದ್ದೀರಾ ಎಂದು ಕೇಳುತ್ತಾನೆ. ಸನ್ಯಾಸಿಗೆ ದರೋಡೆಕೋರ ಹುಡುಕುತ್ತಿರುವ ವ್ಯಕ್ತಿ ಯಾವ ಕಡೆ ಹೋದ ಎಂದು ತಿಳಿದಿತ್ತು. ಈಗ ಸನ್ಯಾಸಿಗೆ ಒಂದು ಸಮಸ್ಯೆ ಎದುರಾಯಿತು. ಸತ್ಯವನ್ನು ಹೇಳಿದರೆ ದರೋಡೆಕೋರ ವ್ಯಾಪಾರಿಯನ್ನು ಕೊಲ್ಲುತ್ತಾನೆ. ಸುಳ್ಳನ್ನು ಹೇಳಿದರೆ ಸುಳ್ಳು ಹೇಳುವ ಪಾಪ, ಜೊತೆಗೆ ಅವರ ಇಷ್ಟು ವರ್ಷದ ಖ್ಯಾತಿಯನ್ನು ಕಳೆದುಕೊಳ್ಳುತ್ತಾರೆ. ಇತರರಿಗೆ ಹಾನಿ ಮಾಡುವ ಯಾವುದೇ ಅನೈತಿಕ ಕ್ರಿಯೆ ಪಾಪ ಎಂದು ಕರೆಯಲ್ಪಡುತ್ತದೆ. ಅಹಿಂಸೆ ಮತ್ತು ಸತ್ಯ ಎರಡು ಪ್ರಮುಖ ಬೋಧನೆಗಳು. ಇದನ್ನು ಬೇರೆಯವರಿಗೆ ನಾವು ಬೋಧಿಸಬಹುದು, ಆದರೆ ನಾವು ಅನುಸರಿಸಬೇಕಾದರೆ ಈ ಎರಡರಲ್ಲಿ ಯಾವುದನ್ನು ಆರಿಸಿಕೊಳ್ಳುತ್ತೇವೆ? ಇದು ತುಂಬ ಕಷ್ಟಕರವಾದ ಆಯ್ಕೆಯಾಗಿದೆ. ಸತ್ಯವನ್ನು ಹೇಳುವ ಅಭ್ಯಾಸದಿಂದಾಗಿ ಸನ್ಯಾಸಿ ಹೇಳಿದರು, ಹೌದು, ಯಾರೋ ಈ ದಾರಿಯಲ್ಲಿ ಹೋಗುವುದನ್ನು ನಾನು ನೋಡಿದೆ. ಆದ್ದರಿಂದ ದರೋಡೆಕೋರನು ವ್ಯಾಪಾರಿಯನ್ನು ಹುಡುಕಿ ಕೊಲ್ಲಲು ಸಾಧ್ಯವಾಯಿತು. ಸನ್ಯಾಸಿ ಸತ್ಯ ಮರೆಮಾಚಿ ಜೀವವನ್ನು ಉಳಿಸಬಹುದಿತ್ತು. ಆದರೆ ಸನ್ಯಾಸಿ ಸರಿಯಾಗಿ ಯೋಚಿಸದೆ ತಪ್ಪು ನಿರ್ಧಾರ ತೆಗೆದುಕೊಂಡರು. ಇದರಿಂದ ಸನ್ಯಾಸಿ ದರೋಡೆಕೋರನೊಂದಿಗೆ ಜೀವನವನ್ನು ಕೊಲ್ಲುವ ಪಾಪವನ್ನು ಹಂಚಿಕೊಂಡರು. ಎರಡು ಉದಾತ್ತ ತತ್ವ, ಅಂದರೆ ಅಹಿಂಸೆ ಮತ್ತು ಸತ್ಯ. ಇದರಲ್ಲಿ ಅಹಿಂಸೆಗೆ ಹೆಚ್ಚಿನ ಆದ್ಯತೆ ಇದೆ. ಒಬ್ಬರು ಸತ್ಯವನ್ನು ಹೇಳದಿರಬಹುದು. ಇದು ಯಾವುದೇ ರೀತಿಯಲ್ಲಿ ವ್ಯಕ್ತಿಗೆ ಹಾನಿಯುಂಟಾಗಲು ಸಾಧ್ಯವಿಲ್ಲ. ಇಲ್ಲಿ ಕೂಡ ಸನ್ಯಾಸಿ ಸತ್ಯವನ್ನು ಮುಚ್ಚಿಟ್ಟು ವ್ಯಾಪಾರಿಯನ್ನು ಬದುಕಿಸಬಹುದಿತ್ತು. ಅರ್ಜುನನಿಗೆ ಈ ಕಥೆಯನ್ನು ಹೇಳುವ ಭಗವಾನ್ ಶ್ರೀಕೃಷ್ಣನ ಉದ್ದೇಶವು ಅರ್ಜುನನಿಗೆ ಕೆಲವೊಮ್ಮೆ ಕಠಿಣ ನಿರ್ಧಾರವನ್ನು ಯಾವುದೇ ಸಮಯದಲ್ಲಾಗಲಿ ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲಿ ಧರ್ಮ ಮತ್ತು ಅಧರ್ಮ ಎಂಬುದನ್ನು ನಿರ್ಧರಿಸಲು ತುಂಬ ಕಷ್ಟ. ಇಂತಹ ಪರಿಸ್ಥಿತಿಯಲ್ಲಿ ತಜ್ಞರ ಸಲಹೆ ಪಡೆಯಬೇಕು. ಕೃಷ್ಣ ಇನ್ನೊಂದು ಉದಾಹರಣೆಯನ್ನು ಕಥೆಯ ಮೂಲಕ ಕೊಡುತ್ತಾರೆ. ದರೋಡೆಕೋರ ಹಳ್ಳಿಗೆ ಬಂದು ಅಲ್ಲಿಯ ಜನರನ್ನು ಕೊಂದು ದರೋಡೆ ಮಾಡಲು ಬರುತ್ತಾನೆ. ಈ ಪರಿಸ್ಥಿತಿಯಲ್ಲಿ ದರೋಡೆಕೋರನನ್ನು ಕೊಲ್ಲುವುದು ಅಹಿಂಸೆಯ ಕ್ರಿಯೆಯಾಗಿದೆ. ಅಂದರೆ ಇಲ್ಲಿ ಅನೇಕರ ಜೀವವನ್ನು ಉಳಿಸಲು ಒಬ್ಬ ದರೋಡೆಕೋರನನ್ನು ಕೊಲ್ಲುವುದು
ಅಹಿಂಸೆಯ ಒಂದು ಕ್ರಿಯೆ. ಶ್ರೀಕೃಷ್ಣ ಮಹಾಭಾರತ ಯುದ್ಧವನ್ನು ಗೆಲ್ಲಲು ಹಲವಾರು ಸಂದರ್ಭದಲ್ಲಿ ಎಲ್ಲ ದುಷ್ಟರನ್ನು ಕೊನೆಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು. ನೆನಪಿಡು ಪುಟ್ಟ, ಸುಳ್ಳು ಹೇಳಬಾರದು, ಹಾಗೆಯೇ ಜೀವಿಗಳನ್ನು ಕೊಲ್ಲಬಾರದು. ಈ ಎರಡರಲ್ಲಿ ಕೂಡ ಯಾರಿಗಾದರೂ ನೋವು ಉಂಟು ಮಾಡುತ್ತದೆ. ಆದರೆ ಇದರಲ್ಲಿ ತುಂಬ ಪ್ರಮುಖವಾದದ್ದು ಜೀವ ಉಳಿಸುವುದು. ಈ 1ನೇ ಅಧ್ಯಾಯದ ಭಾಗದ ಮುಖ್ಯ ಸಾರಾಂಶವೇನೆಂದರೆ, ಅರ್ಜುನನು ತನ್ನ ಸ್ನೇಹಿತ ಹಾಗೂ ರಥದ ಸಾರಥಿಯಾದ ಶ್ರೀಕೃಷ್ಣನಲ್ಲಿ ಎರಡೂ ಸೈನ್ಯದ ನಡುವೆ ನಿಂತು ನೋಡುವಾಗ ಎರಡೂ ಬದಿಯಲ್ಲಿರುವ ತನ್ನ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ನೋಡಿ ಸಹಾನುಭೂತಿಯಿಂದ ಯುದ್ಧವನ್ನು ಗೆಲ್ಲಲು ಯಾರನ್ನು ಕೊಲ್ಲಬೇಕು, ಅವರು ತಮ್ಮವರು ಎಂದು ಗೊಂದಲಕ್ಕೆ ಒಳಗಾಗುತ್ತಾನೆ. ಯುದ್ಧ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡಿ ಹೋರಾಡಲು ನಿರಾಕರಿಸಲು ಮುಂದಾಗುತ್ತಾನೆ. ಇದೇ ಭಗವದ್ಗೀತೆಯ 1ನೇ ಅಧ್ಯಾಯವಾದ ಅರ್ಜುನನ ಗೊಂದಲದ ಸಾರಾಂಶವಾಗಿದೆ. ಮಗು, ಇಂದು ನಾವು ಅಧ್ಯಾಯ 1ನೇ ಭಾಗವನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಗುರುವಾರ ಮತ್ತೊಂದು ಅಧ್ಯಾಯವನ್ನು ವಿವರಿಸುತ್ತೇನೆ. ಸರಿ ಅಜ್ಜಿ, ನನಗೆ ಇಂದಿನ 1ನೇ ಅಧ್ಯಾಯ ತುಂಬ ಹಿಡಿಸಿತು. ಇಲ್ಲಿ ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ನಾನು ತಿಳಿದುಕೊಂಡೆ. ಅಜ್ಜಿ, ನಾನು ಹೋಗಿ ಮಲಗುತ್ತೇನೆ. ಶುಭರಾತ್ರಿ. ಶುಭರಾತ್ರಿ ಕಂದ. ವೀಕ್ಷಕರೇ, ನೀವೆಲ್ಲರೂ ನಮ್ಮ ಈ ಅಧ್ಯಾಯವನ್ನು ಕೇಳಿದಿರಲ್ಲವೇ? ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ನೀವು ಈ ಅಧ್ಯಾಯದಲ್ಲಿ ಏನನ್ನು ತಿಳಿದುಕೊಂಡಿರಿ ಎಂದು ಕಮೆಂಟ್ ಮೂಲಕ ಹೇಳುವಿರಾ? ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಅಧ್ಯಾಯದೊಂದಿಗೆ